ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಗೋವಿಂದಪುರದಲ್ಲಿ ನಡೆದ 6 ಜನರ ಕೊಲೆ ಪ್ರಕರಣದಲ್ಲಿ ಪೊಲೀಸರು ಇದೀಗ ಅನೇಕ ಜನರನ್ನ ಬಂಧನ ಮಾಡಿದ್ದಾರೆ. ಸ್ನೇಹಿತರೆ, ಇಂತಹದ್ದೊಂದು ಪ್ರಕರಣ ನಮ್ಮ ರಾಜ್ಯದಲ್ಲಿ ಇದುವರೆಗೂ ಕೂಡ ನಡೆದಿರಲಿಲ್ಲ. ಬೇರೆ ಬೇರೆ ಕೊಲೆ ಪ್ರಕರಣಗಳು ಅಂತದೆಲ್ಲವೂ ಕೂಡ ನಡೀತಾ ಇದ್ವು. ಆದ್ರೆ ಹಾಡು ಅಗಲೇ ಈ ರೀತಿಯಾಗಿ ಆಸ್ತಿ ವಿಚಾರಕ್ಕಾಗಿ ಯಾರದ್ದೋ ಆಸ್ತಿಯನ್ನ ಇನ್ಯಾರೋ ಪರ್ಚೇಸ್ ಮಾಡಿದ್ರು. ಆದ್ರೆ ಸಂಬಂಧವೇ ಇಲ್ಲದಂಥವ್ರು ಅದು ನಮಗೆ ಸೇರುತ್ತೆ, ಅವರ ಮನೆ ಹೆಣ್ಣುಮಗಳು ನಮ್ಮ ಮನೆ ಸೊಸೆ ಅನ್ನುವ ಒಂದು ಮನಸ್ಥಿತಿಯಲ್ಲಿ ಈ ರೀತಿಯಾಗಿ ದೊಡ್ಡ ದುರಂತ ನಡೆದು ಹೋಗೋದಕ್ಕೆ ಕಾರಣಭೂತರಾಗಿ ಬಿಟ್ಟಿದ್ರು. ಈ ಒಂದು ಪ್ರಕರಣದಲ್ಲಿ ಈಗ 18 ಜನರನ್ನ ಪೊಲೀಸರು ಬಂಧಿಸಿದ್ದಾರೆ. ಕಳೆದ 3-4 ದಿನಗಳ ಹಿಂದೆ 12 ಜನರನ್ನ ಬಂಧಿಸಿದ್ರು. ಇದೀಗ ನಿನ್ನೆ ಅಷ್ಟೇ 6 ಜನರನ್ನ ಬಂಧಿಸಿದ್ದಾರೆ. ಒಟ್ಟು ಇಲ್ಲಿಗೆ ಈ ಒಂದು ಕೊಲೆ ಪ್ರಕರಣದಲ್ಲಿ 18 ಜನರನ್ನ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ. ಸ್ನೇಹಿತರೆ, ಅಂದ ಹಾಗೆ ಅವರನ್ನ ಕೋರ್ಟ್ಗೆ ಸಬ್ಮಿಟ್ ಕೂಡ ಮಾಡಲಾಗಿತ್ತು. ಅದಾದ ಬಳಿಕ ಪೊಲೀಸರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ತನಿಖೆ ಅಂತದೆಲ್ಲವನ್ನು ಕೂಡ ನಡೆಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ಪ್ರಕರಣದಲ್ಲಿ ಬಹುತೇಕ ನಿಮ್ಮೆಲ್ಲರಿಗೂ ಕೂಡ ಒಂದು ಡೌಟ್ ಕಾಡ್ತಾ ಇರುತ್ತೆ. ಏನು ಅಂತಂದ್ರೆ, ಇವರಿಗೆ ಜೀವಾವಧಿ ಶಿಕ್ಷೆ ಆಗುತ್ತಾ ಅಥವಾ ಗಲ್ಲು ಶಿಕ್ಷೆ ಆಗುತ್ತಾ? ಜೀವಾವಧಿ ಶಿಕ್ಷೆ ಆದ್ರೆ ಹೇಗೆ, ಅಥವಾ ಗಲ್ಲು ಶಿಕ್ಷೆ ಆದ್ರೆ ಏನು? ಈ ಒಂದು ಯಾವ ಸೆಕ್ಷನ್ ಅಡಿಯಲ್ಲಿ ದೂರು ಕೂಡ ದಾಖಲಾಗಿರುತ್ತೆ? ಈ ಪ್ರಕರಣದಲ್ಲಿ ಏನೇನೆಲ್ಲ ಆಗಬಹುದು? ಈ ರೀತಿಯಾದಂಥ ಒಂದಿಷ್ಟು ಅನುಮಾನಗಳು ನಿಮ್ಮಲ್ಲಿ ಇರ್ತವೆ. ಈ ಒಂದು ಅನುಮಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾರಿಟಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಯಾವ ಸೆಕ್ಷನ್ ಅಲ್ಲಿ ದೂರು ದಾಖಲಾಗಿರುತ್ತೆ, ಇವರಿಗೆ ಯಾವ ಶಿಕ್ಷೆ ಆಗಬಹುದು, ಶಿಕ್ಷೆ ಆದ ಬಳಿಕ ಏನೇನೆಲ್ಲ ಆಗಬಹುದು, ಸೊ ಏನೇನೆಲ್ಲ ಅವಕಾಶಗಳು ಇವರಿಗೆ ಇರ್ತವೆ, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಬಹುತೇಕ ಜನರು ಇವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಅಂತೇಳಿ ಒಂದು ಶಾಪವನ್ನು ಕೂಡ ಹಾಕ್ತಾ ಇದ್ದಾರೆ. ಸೊ ಇದೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಕಾನೂನನ್ನು ಹೊರತುಪಡಿಸಿ ನಾವ್ಯಾರು ಏನು ಬೇಕಾದರೂ ಮಾತನಾಡಿದ್ರು ಕೂಡ ಅದು ಸಾಧ್ಯ ಆಗೋದಿಲ್ಲ. ಬದಲಿಗೆ ಕಾನೂನಿದೆ, ಕಾನೂನಿನ ಚೌಕಟ್ಟಿದೆ. ಯಾವ ಕೇಸ್ಗೆ ಯಾವ ರೀತಿಯಾದಂಥ ತೀರ್ಪು ಕೊಡಬೇಕನ್ನೋದನ್ನ ಕಾನೂನು ನಿರ್ಧಾರ ಮಾಡುತ್ತೆ. ಹಾಗಾಗಿ ಏನೇನೆಲ್ಲ ಆಗಬಹುದು ಬೆಳವಣಿಗೆ ಈ ಪ್ರಕರಣದಲ್ಲಿ ಎಂಬುದರ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮೂಲಗಳ ಪ್ರಕಾರ ಅಥವಾ ಈ ಒಂದು ಹಂತಕರು ಮಾಡಿರುವಂಥ ಕೃತ್ಯವನ್ನ ನೋಡೋದಾದ್ರೆ ನಮ್ಮ ಕಾನೂನಿನಲ್ಲಿ ಯಾವ ಸೆಕ್ಷನ್ ಅಡಿಯಲ್ಲಿ ಈ ಒಂದು ದೂರು ದಾಖಲಾಗಿರುತ್ತೆ ಅಂತಂದ್ರೆ BNS ಸೆಕ್ಷನ್ 103 ಕೊಲೆ ಪ್ರಕರಣ, ಅಥವಾ ಗುಂಪು ದಾಳಿ ಗಲಭೆ ಸಂಬಂಧಿತ ಸೆಕ್ಷನ್ಗಳು, ಅಕ್ರಮ ಶಸ್ತ್ರಾಸ್ತ್ರ ಬಳಕೆ ಸೆಕ್ಷನ್ಗಳು, ಕ್ರಿಮಿನಲ್ ಸಂಚು ಮತ್ತು ದಾಳಿ ಸೆಕ್ಷನ್ ಅಡಿಯಲ್ಲಿ ಈ ಒಂದು ದೂರು ದಾಖಲಾಗಿರುತ್ತೆ. ಈ 4 ಸೆಕ್ಷನ್ ಅಡಿಯಲ್ಲೂ ಕೂಡ ದೂರು ದಾಖಲಾಗಬಹುದು, ಅಥವಾ ಇಲ್ಲಿ ಕೆಲವೊಂದಿಷ್ಟು ಸೆಕ್ಷನ್ ಅಡಿಯಲ್ಲೂ ಕೂಡ ದೂರು ದಾಖಲಾಗಬಹುದು. ಈ 4 ರೀತಿಯಲ್ಲೂ ಕೂಡ ಅವರ ಮೇಲೆ ದೂರು ದಾಖಲಾಗಿರುತ್ತೆ. ಯಾಕೆಂತಂದ್ರೆ ಕೊಲೆ ಕೂಡ ಆಗಿದೆ. ಹೆಚ್ಚು ಕಡಿಮೆ ಒಂದು 20 ಜನ ಒಂದು ಕುಟುಂಬದ ಮೇಲೆ ಪೂರ್ತಿಯಾಗಿ ದಾಳಿ ಕೂಡ ಮಾಡಿದ್ರು ಅಂತಂದ್ರೆ ಅಲ್ಲಿ ಗುಂಪು ದಾಳಿ ಕೂಡ ಆಗುತ್ತೆ. ಇನ್ನು ಅಕ್ರಮ ಶಸ್ತ್ರಾಸ್ತ್ರ ಬಳಕೆ ಸೆಕ್ಷನ್ಗಳು ಅಂತಂದ್ರೆ ಚಾಕು ಆಗಿರಬಹುದು, ಅಥವಾ ಈ ಒಂದು ಕತ್ತಿ ಆಗಿರಬಹುದು, ಕಬ್ಬು ಕಟಾವು ಮಾಡುವಂತ ಒಂದು ಕೊಯ್ತಾ ಆಗಿರಬಹುದು, ಇಂಥದ್ದೆಲ್ಲವನ್ನು ಕೂಡ ಬಳಕೆ ಮಾಡ್ಕೊಂಡಿರ್ತಾರೆ. ಜೊತೆಗೆ ಪಿಸ್ತೂಲ್ ಕೂಡ ಬಳಕೆಯನ್ನು ಮಾಡ್ಕೊಂಡಿದ್ರು. ಆ ಕಾರಣದಿಂದಾಗಿ ಅಕ್ರಮ ಶಸ್ತ್ರಾಸ್ತ್ರ ಬಳಕೆ ಸೆಕ್ಷನ್ ಕೂಡ ಇಲ್ಲಿ ದಾಖಲಾಗಬಹುದು. ಇನ್ನು ಕ್ರಿಮಿನಲ್ ಸಂಚು ಮತ್ತು ದಾಳಿ ಸೆಕ್ಷನ್ಗಳು. ಕ್ರಿಮಿನಲ್ ಸಂಚು ಅಂತಂದ್ರೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿರ್ತಾರೆ ಮತ್ತು ಏನೇನೆಲ್ಲ ಅವರು ಕೊಲೆ ಮಾಡಬೇಕು ಅಂತೇಳಿ ಪ್ಲಾನ್ಗಳನ್ನು ಮಾಡ್ಕೊಂಡಿರ್ತಾರಲ್ಲ ಒಟ್ಟಾರೆಯಾಗಿ, ಆ ಒಂದು ಪ್ಲಾನ್ ಆಧರಿಸಿ ಅವರ ಮೇಲೆ ಕ್ರಿಮಿನಲ್ ಸಂಚು ಮತ್ತು ದಾಳಿ ಸೆಕ್ಷನ್ಗಳು ಕೂಡ ಆ್ಯಡ್ ಮಾಡಲಾಗುತ್ತೆ. ಒಟ್ಟು ಈ 4 ರೀತಿಯಾದಂಥ ಸೆಕ್ಷನ್ಗಳಲ್ಲಿ ಅವರ ಮೇಲೆ ದೂರು ದಾಖಲಾಗಿರುತ್ತೆ. ಹಾಗಾಗಿ ಈ ಒಂದು ಸೆಕ್ಷನ್ನಲ್ಲಿ ಇವರು ಕೊಲೆಗಾರರು ಅಂತೇಳಿ ಸಾಬೀತಾದಂಥ ಸಂದರ್ಭದಲ್ಲಿ ಇವರಿಗೆ ಜೀವಾವಧಿ ಶಿಕ್ಷೆ ಅಥವಾ ಮರಣ ದಂಡನೆಯನ್ನು ನೀಡುವಂತ ಸಾಧ್ಯತೆ ಇರುತ್ತೆ. ಮರಣ ದಂಡನೆ ಮತ್ತು ಜೀವಾವಧಿ ಶಿಕ್ಷೆಯನ್ನ ಯಾವ ಒಂದು ಆಧಾರದ ಮೇಲೆ ನೀಡಲಾಗುತ್ತೆ ಎಂಬುದರ ಕುರಿತಾಗಿ ಒಂದಿಷ್ಟು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಅಂದ ಹಾಗೆ ಆರಂಭದಲ್ಲಿ ಜೀವಾವಧಿ ಶಿಕ್ಷೆ ಬಗ್ಗೆ ಗಮನಿಸ್ತಾ ಹೋಗೋಣ. ಉದ್ದೇಶ ಪೂರಕವಾಗಿ ಅಥವಾ ಆಕಸ್ಮಿಕವಾಗಿ ಆದಂತಹ ಕೊಲೆಗಳಲ್ಲಿ, ಅಥವಾ ಇದೇನು ತುಂಬ ಗಂಭೀರತೆ ಆದಂಥ ಕೊಲೆ ಅಲ್ಲ, ಅಥವಾ ಅಚಾನಕ್ ಆಗಿ ಆದಂಥ ಕೊಲೆ, ಯಾವುದೇ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿಲ್ಲ, ಅಥವಾ ಇನ್ನೇನೋ ಅಚಾನಕವಾಗಿ ನಡೆದಂಥದ್ದು, ಅಥವಾ ಸ್ಥಳದಲ್ಲಿ ಈಗ ಹೆಚ್ಚು ಕಡಿಮೆ ಏನಾಗಿರುತ್ತೆ ಅಂತಂದ್ರೆ ಏನೋ ಗಲಾಟೆ ಆಗ್ತಾ ಇರುತ್ತೆ. ಗಲಾಟೆ ಆಗಬೇಕಾದಂಥ ಸಂದರ್ಭದಲ್ಲಿ ಯಾರೋ ಏಕಾಏಕಿಯಾಗಿ ಇನ್ನೊಬ್ಬ ವ್ಯಕ್ತಿ ಮೇಲೆ ದಾಳಿ ಮಾಡ್ತಾನೆ. ಆ ಸಂದರ್ಭದಲ್ಲಿ ಜೀವ ಹೋಗಿ ಬಿಟ್ಟಿರುತ್ತೆ. ಹಾಗಂತೇಳಿ ಅದು ಆಕಸ್ಮಿಕ ಘಟನೆ ಅಂತ ಹೇಳೋದಕ್ಕಾಗೋದಿಲ್ಲ. ಅದು ಕೊಲೆ ಪ್ರಕರಣವೂ ಕೂಡ ದಾಖಲಾಗುತ್ತೆ. ಅಂತಹ ಸಂದರ್ಭದಲ್ಲಿ ಆ ಒಂದು ವ್ಯಕ್ತಿಗೆ, ಕೊಲೆ ಮಾಡಿರುವಂಥ ವ್ಯಕ್ತಿಗೆ, ಆತ ಕೊಲೆಗಾರ ಅಥವಾ ಆತ ಅಪರಾಧಿ ಅಂತೇಳಿ ಖಚಿತವಾದ ಬಳಿಕ ಆ ವ್ಯಕ್ತಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡುವಂಥ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ಆ ವ್ಯಕ್ತಿಗೆ ಬೇಲ್ ತೆಗೆದುಕೊಳ್ಳೋದಕ್ಕೆ ಅಥವಾ ಜೈಲಿಂದ ಹೊರಗಡೆ ಬರೋದಕ್ಕೆ ಬೇರೆ ಬೇರೆ ಅವಕಾಶಗಳು ಇರ್ತವೆ. ಅಂತಂದ್ರೆ ಈಗ ಹೈಕೋರ್ಟ್ ಅಲ್ಲಿ ಈ ತೀರ್ಪು ಬಂದಿದೆ ಅಂತ ಅನ್ಕೊಳ್ಳಿ, ಅಥವಾ ಸ್ಥಳೀಯ ಒಂದು ನ್ಯಾಯಾಲಯದಲ್ಲಿ ಈ ತೀರ್ಪು ಬಂದಿದೆ ಅಂತಂದ್ರೆ ಹೈಕೋರ್ಟ್ಗೆ ಹೋಗುವಂತ ಅವಕಾಶ ಇರುತ್ತೆ. ಹೈಕೋರ್ಟ್ ಅಲ್ಲೂ ಕೂಡ ಒಂದು ಅವಕಾಶ ಸಿಕ್ಕಿಲ್ಲ ಅಂತಂದ್ರೆ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಬೇಲ್ ಅನ್ನ ತರುವಂತ ಅವಕಾಶ ಇರುತ್ತೆ. ಅದಾದ ಬಳಿಕ ಅಲ್ಲಿ ಯಾವುದು ಬೇಲ್ ಸಿಕ್ಕಿಲ್ಲ ಅಂತಂದ್ರೆ ಆತ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಇನ್ನು ಜೀವಾವಧಿ ಶಿಕ್ಷೆ ಅನುಭವಿಸಬೇಕಾದಂತ ಸಂದರ್ಭದಲ್ಲಿ ಆ ವ್ಯಕ್ತಿ ಜೈಲಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಆ
ವ್ಯಕ್ತಿ ಜೈಲ್ ಅಧಿಕಾರಿಗಳಿಂದ ಹಿಡಿದು ಅಲ್ಲಿನ ಸಹ ಕೈದಿಗಳ ಜೊತೆಗೆ ಯಾವ ರೀತಿಯಾಗಿರ್ತಾನೆ, ಆತನ ವರ್ತನೆಗಳು ಅವೆಲ್ಲವನ್ನು ಕೂಡ ಗಮನಿಸಿದ ಬಳಿಕ ಆತನಿಗೆ ಸನ್ನಡತೆಯ ಆಧಾರದ ಮೇಲೆ ಬೇಲ್ ಸಿಗುವಂಥ ಸಾಧ್ಯತೆ ಇರುತ್ತೆ. ಹೆಚ್ಚು ಕಡಿಮೆ ಇದು 9 ರಿಂದ 10 ವರ್ಷ ಕಳಿಬೇಕಾಗತ್ತೆ. ಅದಾದ ಬಳಿಕ ಆತನ ಒಂದು ವರ್ತನೆಗಳ ಮೇಲೆ ಆತನಿಗೆ ಬೇಲ್ ಕೊಡಬೇಕೋ ಬೇಡವೋ ಅನ್ನುವಂಥದ್ದು ನಿರ್ಧಾರ ಕೂಡ ಆಗುತ್ತೆ. ಇನ್ನು ಈ ಕೊಲೆ ಪ್ರಕರಣದಲ್ಲಿ ತುಂಬ ಗಂಭೀರತೆ ಇರುವಂಥದ್ದು ಅಥವಾ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಪ್ಲಾನ್ ಮಾಡಿಕೊಂಡಿರುವಂಥದ್ದು, ಕೊಲೆ ಮಾಡಿರುವಂಥದ್ದು, ಗುಂಪು ದಾಳಿ, ಇಂತಹ ಒಂದು ಪ್ರಕರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈಗಾಗಲೇ ನಿರಾಳೆ ಕುಟುಂಬದ ಮೇಲೆ ಪಾಟೀಲರ ಕುಟುಂಬ ದಾಳಿ ಮಾಡಿತ್ತು ಅಂಥೇಳಿ ಏನು ಮಾಹಿತಿ ಇತ್ತೋ ಆ ಒಂದು ಮಾಹಿತಿಯ ಪ್ರಕಾರ ಈಗೇನು 18 ಜನರನ್ನು ಬಂಧನ ಮಾಡಲಾಗಿದೆಯೋ ಅವರಿಗೆ ಗಲ್ಲು ಶಿಕ್ಷೆಯನ್ನು ನೀಡುವಂಥ ಸಾಧ್ಯತೆ ಇರುತ್ತೆ. ಏಕೆ ಸಾಧ್ಯತೆ ಇರುತ್ತೆ ಅಂತಂದರೆ ಗಲ್ಲು ಶಿಕ್ಷೆ ನೀಡಬೇಕಾದಂಥ ಪ್ರಕ್ರಿಯೆ ಅಥವಾ ಗಲ್ಲು ಶಿಕ್ಷೆಯನ್ನು ಕೊಡೋದಕ್ಕೆ ಮುಖ್ಯವಾಗಿ ಏನೇನೆಲ್ಲ ಕಾರಣಗಳು ಇರ್ತಾವೆ ಅಂತೇಳಿ ಗಮನಿಸೋದಾದರೆ ನಾನು ಆರಂಭದಲ್ಲೂ ಕೂಡ ಹೇಳ್ದೆ, ಈಗಲೂ ಕೂಡ ಹೇಳ್ತಾ ಇದ್ದೀನಿ. ಏನು ಮುಖ್ಯ ಕಾರಣ ಅಂತಂದರೆ ಈ ರೀತಿಯಾಗಿ ಪ್ಲ್ಯಾನನ್ನು ಮಾಡಿಕೊಳ್ಳುವಂಥದ್ದು, ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡಿರುವಂಥದ್ದು ಅಥವಾ ರೇರೆಸ್ಟ್ ಆಫ್ ದ ರೇರ್ ಎನ್ನುವಂಥ ತತ್ವದ ಆಧಾರದ ಮೇಲೆ ಮಾತ್ರ ಮರಣದಂಡನೆಯನ್ನು ನೀಡಲಾಗುತ್ತೆ. ಅಂತಂದರೆ ಇಂತಹ ಪ್ರಕರಣಗಳು ಹಿಂದೆ ನಡೆದಿರಲಿಲ್ಲ ಮತ್ತು ಮುಂದೆ ನಡಿಬಾರ್ದು ಅನ್ನುವಂಥ ಒಂದು ಇಂಟೆನ್ಷನನ್ನು ಇಟ್ಟುಕೊಂಡು ಕೋರ್ಟ್ ಇವರಿಗೆ ಗಲ್ಲು ಶಿಕ್ಷೆಯನ್ನು ನೀಡುವಂಥ ಸಾಧ್ಯತೆ ಇರುತ್ತೆ. ಅತ್ಯಂತ ಕ್ರೂರ, ಅಮಾನವೀಯ ಅಥವಾ ಸಮಾಜಕ್ಕೆ ದೊಡ್ಡ ಆಘಾತವನ್ನು ಸೃಷ್ಟಿ ಮಾಡುವಂಥ ಪ್ರಕರಣಗಳು, ಅಂತಹ ಪ್ರಕರಣಗಳಿಗೆ ಗಲ್ಲು ಶಿಕ್ಷೆಯನ್ನು ನೀಡುವಂಥ ಸಾಧ್ಯತೆ ಇರುತ್ತೆ. ಇದೀಗ ಗೋವಿಂದಪುರದಲ್ಲೂ ಕೂಡ ನಡೆದಿರುವಂಥದ್ದು ಅಂಥದ್ದೇ. ಇಂತಹ ಒಂದು ಘಟನೆಗಳು ಯಾವತ್ತೂ ಕೂಡ ನಡಿಬಾರ್ದು ಅಂಥೇಳಿ ಎಲ್ಲರೂ ಕೂಡ ಅಂದ್ಕೊಳ್ಳುವಂಥ ಘಟನೆಗಳು. ಒಂದೇ ಕುಟುಂಬದ 5 ಜನರು ಸಾವನ್ನಪ್ಪಿ ಬಿಟ್ಟಿದ್ರು, ಜೊತೆಗೆ ಆ ಕುಟುಂಬದ ಜೊತೆಗೆ ಇದ್ದಂಥ ಒಬ್ಬ ವ್ಯಕ್ತಿಯನ್ನು ಕೂಡ ಕೊಲೆ ಮಾಡಲಾಗಿತ್ತು. ಒಟ್ಟು 6 ಜನರನ್ನ ಕೊಲೆ ಮಾಡಿ ಹಂತಕರು ಎಸ್ಕೇಪ್ ಕೂಡ ಆಗಿದ್ರು. ಆ ಹಂತಕರ ಬೇಟೆಗಾಗಿ ಬಲೆಯನ್ನು ಕೂಡ ಪೊಲೀಸರು ಬೀಸಿದ್ರು. ವಿಶೇಷ ತಂಡ ರಚನೆ ಆಗಿತ್ತು. ಇದೀಗ ಆ ಹಂತಕರ ಪೈಕಿ ಆರಂಭದಲ್ಲಿ 12 ಜನರನ್ನ ಬಂಧನ ಮಾಡಲಾಗಿತ್ತು, ಮತ್ತೆ ಈಗ ನಿನ್ನೆ ಅಷ್ಟೇ 6 ಜನರನ್ನ ಬಂಧನ ಮಾಡಲಾಗಿದೆ. ಒಟ್ಟು 18 ಜನರು ಈಗ ಬಂಧಿತರಾಗಿದ್ದಾರೆ. ಈ ಪೈಕಿ ನಿಮ್ಮೆಲ್ಲರ ಗಮನಕ್ಕೂ ಇದ್ದ ಹಾಗೆ ಅಪ್ಪುಗೌಡ ಸೇರಿದಂತೆ ಅಥವಾ ಈ ಪ್ರಮುಖ ಆರೋಪಿಗಳು ಸೇರಿದಂತೆ ಅನೇಕರನ್ನ ಬಂಧನ ಮಾಡಲಾಗಿದೆ. ಒಟ್ಟಾರೆಯಾಗಿ ಇಂಥದ್ದೊಂದು ಪ್ರಕರಣ. ಈ ಪ್ರಕರಣವನ್ನು ಗಮನಿಸಿದಂಥ ಬಳಿಕ ಅಥವಾ ಈ ಒಂದು ಕೇಸ್ನ ಗಮನಿಸಿದ ನಿಮ್ಮೆಲ್ಲರಿಗೂ ಕೂಡ ಒಂದು ಗಲ್ಲು ಶಿಕ್ಷೆ ಆಗಬೇಕು ಅವರಿಗೆ ಅಂತೇಳಿ ಅಥವಾ ಮರಣದಂಡನೆ ಶಿಕ್ಷೆ ಆಗಬೇಕು ಅಂತೇಳಿ ಅನಿಸಿಕೆಯನ್ನು ಹಂಚ್ಕೊಳ್ತಾ ಇದ್ರಿ. ಇದೀಗ ಇವರು ಮಾಡಿರುವಂತಹ ಕೊಲೆ ಅಥವಾ ಈ ಒಂದು ಕೊಲೆಯನ್ನು ಇವರೇ ಮಾಡಿದ್ದಾರೆ ಅಂಥೇಳಿ ಖಚಿತವಾದರೆ, ಆರೋಪಿಗಳು ಅಪರಾಧಿಗಳು ಆದಂತಹ ಸಂದರ್ಭದಲ್ಲಿ ಇವರಿಗೆ ಗಲ್ಲು ಶಿಕ್ಷೆಯನ್ನು ನೀಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸ್ಥಳೀಯ ಕೋರ್ಟಲ್ಲಿ ಈ ಒಂದು ಶಿಕ್ಷೆ ಪ್ರಕಟವಾದರೆ ಅದಾದ ಬಳಿಕ ಇವರು ಹೈಕೋರ್ಟ್ಗೆ ಹೋಗುವಂಥ ಅವಕಾಶ ಇರುತ್ತೆ. ಹೈಕೋರ್ಟಲ್ಲಿ ಬೇಲ್ ಸಿಕ್ಕಿಲ್ಲ ಅಂತಂದರೆ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಅವಕಾಶ ಇರುತ್ತೆ. ಸುಪ್ರೀಂ ಕೋರ್ಟಲ್ಲೂ ಕೂಡ ಬೇಲ್ ಸಿಗಲಿಲ್ಲ ಅಂತಂದರೆ ಖಂಡಿತವಾಗಿಯೂ ಇವರಿಗೆ ಮರಣ ದಂಡನೆ ಕಟ್ಟಿಟ್ಟ ಬುತ್ತಿ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದೆ. ಸ್ನೇಹಿತರೆ, ಎಂತಹ ಒಂದು ಅಮಾನವೀಯ ಘಟನೆ. ಸ್ನೇಹಿತರೆ, ಈ ಒಂದು ಘಟನೆಯನ್ನು ಗಮನಿಸಿದಂಥ ನಿಮ್ಮೆಲ್ಲರಿಗೂ ಕೂಡ ಒಂದು ಕ್ಷಣ ಅನಿಸಿಬಿಟ್ಟಿರುತ್ತೆ, ಎಂತಹ ಒಂದು ನಾಲಾಯಕರು ಇರ್ಬೋದು ಇವರು ಅಂತೇಳಿ. ಒಂದು ಆಸ್ತಿ ವಿಚಾರಕ್ಕಾಗಿ ಅಮಾಯಕ ಕುಟುಂಬವನ್ನು ಕೊಂದು ಬಿಟ್ರಲ್ಲ, ಇಂತಹ ನರಭಕ್ಷಕರಿಗೆ ನಿಜವಾಗಿಯೂ ನಮ್ಮ ಕಾನೂನಲ್ಲಿ ಇಂಥವರಿಗೆ ಗಲ್ಲು ಶಿಕ್ಷೆ ಆಗುವಂಥ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಈ ಕುರಿತಾಗಿ ನೀವು ಕೂಡ ಗಲ್ಲು ಶಿಕ್ಷೆ ಆಗಬೇಕು ಅಂತ ಬಯಸ್ತಾ ಇದ್ರಿ. ಇದೀಗ ಕಾನೂನಿನ ಪ್ರಕಾರವೂ ಕೂಡ ಗಲ್ಲು ಶಿಕ್ಷೆ ಆಗುವಂಥ ಸಾಧ್ಯತೆ ಇದೆ. ಈಗ ಆ ಒಂದು ಕೊಲೆಯನ್ನು ಇವರೇ ಮಾಡಿದ್ದು ಅಂಥೇಳಿ ಖಚಿತವಾಗಬೇಕಾಗಿದೆ. ಸಾಕ್ಷಿ ಆಧಾರಗಳನ್ನು ಪೊಲೀಸರು ಕಲೆ ಹಾಕ್ತಾ ಇರ್ತಾರೆ. ಅದಾದ ಬಳಿಕ ಕೋರ್ಟ್ಗೆ ಇವರನ್ನು ಸಬ್ಮಿಟ್ ಮಾಡ್ತಾರೆ. ಇವರು ಮಾಡಿರುವಂಥದ್ದು ಪ್ರೂವ್ ಆದ ಬಳಿಕ ಇವರಿಗೆ ಗಲ್ಲು ಶಿಕ್ಷೆ ನೀಡುವಂಥ ಸಾಧ್ಯತೆ ಹೆಚ್ಚಾಗಿ ಇರುತ್ತೆ. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.